what they said. Private Schools and Children Welfare Association has collaborated with Ministry of Skill Development (MEPSC) under the Government of India, is urging all the private unaided school managements to enroll their teachers, support them and help them to enroll this for the course for ECC, and it was really going to be making a lot of difference in your classroom management strategies, which is going to help your children, which is going to help your school progress. If the teachers are strong and if the teachers are skilled, only then your children will be creative. And we want all the children to be very creative, healthy. So all the topics have been included in this course. So I once again urge all the school managements to please support the cause, and let's all unite and work for this cause by educating more than 1 lakh teachers for this ECC. Thank you so much. उनके यहाँ जो प्री स्कूल में पढ़ाई हो रही है नर्सरी उनके टीचरों को ये कोर्स कराना है। और ये बहुत अच्छी बात है कि इतने दिनों से वो टीचर पढ़ा रहे थे लेकिन उनके पास कोई सर्टिफिकेट नहीं था। तो गवर्नमेंट ऑफ इंडिया पहली बार किसी भी प्राइवेट ऑर्गेनाइजेशन के साथ टाइप किया है और हम लोगों की जिम्मेदारी है कि पूरे देश में ऐसे टीचर जो +2 पास कर चुके हैं उनके पास कोई सर्टिफिकेट नहीं है, इस कोर्स के माध्यम से उनके पास सर्टिफिकेट हो जाएगा, उनका फ्यूचर ब्राइट हो जाएगा। और हमारे जो छोटे बच्चे हैं जो यूनिटी के तहत उनको फाउंडेशन की पढ़ाई देनी है वो स्ट्रांगली हम लोग उसको पढ़ा सकते हैं। एक तरह से ये समझा जाए कि जो गवर्नमेंट ऑफ इंडिया ने NEP के तहत सभी टीचरों को अनिवार्य कर दिया है ट्रेन होना, उसका ये एक पार्ट है जिसको एसोसिएशन पूरे देश में अवेयर है। Fine. गवर्नमेंट ऑफ इंडिया और प्राइवेट स्कूल एंड चिल्ड्रन वेलफेयर एसोसिएशन MOU साइन हुआ है कि देश के 10 लाख टीचरों को बड़ी स्कूल में पढ़ा रहे हैं, उनके पास कोई सर्टिफिकेट नहीं है, उनको ट्रेनिंग देना है। 30 घंटे की ट्रेनिंग देनी है और उसका एक नॉमिनल $1 सरकार दिया है। तो ये प्राइवेट स्कूल ಕಡೆ ನಾವು ಭಾರತ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದಿಂದ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ನಾವು ಪ್ರೈವೇಟ್ ಸ್ಕೂಲ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇಡೀ ಭಾರತ ದೇಶಾದ್ಯಂತ ನಾವು ಶುರು ಮಾಡ್ತಿದ್ದೀವಿ। ಅದನ್ನು ನಾವು ಇವತ್ತು 2ನೇ ರಾಜ್ಯ ಇದು, ಮೊದಲನೇದಾಗಿ ಬಿಹಾರದಲ್ಲಿ ಆಗಿದೆ, 2ನೇದಾಗಿ ಕರ್ನಾಟಕದಲ್ಲಿ ಆಗ್ತಾಯಿದೆ, 3ನೇದು ತೆಲಂಗಾಣ ಮತ್ತು ತಮಿಳುನಾಡು ಮತ್ತು ಕೇರಳ ಈ ಒಂದೊಂದು ವಾರ ಗ್ಯಾಪಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಇಡೀ ಭಾರತ ದೇಶದಲ್ಲಿ। ಇದರ ಉದ್ದೇಶ ಏನಂತಂದರೆ ಟೀಚರ್ಸ್ಗೆ ನಾವು ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಕ್ಲಾಸಸ್ನ ಕೊಡಬೇಕಂತೇಳಿ ಎಲ್ಲ 14 ಮಾಡ್ಯೂಲ್ಸ್ ಅಂತ ಬರುತ್ತೆ, 14 ಸಬ್ಜೆಕ್ಟ್ಸ್ ಮೇಲೆ ಒಂದು ಎಲಿಮೆಂಟ್ರಿ ಎಜುಕೇಷನ್ಸ್ ಏನಿದೆ ಈ ಒಂದು ಪ್ರೀ ಪ್ರೈಮರಿ ಅದರಲ್ಲೊಂದು ಒಳ್ಳೆ ಸ್ಕಿಲ್ಡಾಗಿ ಮಾಡಬೇಕು ಟೀಚರ್ಸ್ಗೆ ಅಂತೇಳಿ ಕೇಂದ್ರ ಸರ್ಕಾರದಿಂದ ಈ ನಮ್ಮೊಂದು ಪ್ರೈವೇಟ್ ಸ್ಕೂಲ್ ಆ್ಯಂಡ್ ಚಿಲ್ಡ್ರನ್ ವೆಲ್ಫೇರ್ ಅಸೋಸಿಯೇಷನಿಗೆ ಒಂದು ಅವಕಾಶನ ಕೊಟ್ಟಿದೆ ಭಾರತ ಸರ್ಕಾರ। ಇದನ್ನು ನಾವು ರಾಜ್ಯಾದ್ಯಂತ ಈಗ 1 ಲಕ್ಷ ನೋಂದಣಿ ಮಾಡಬೇಕಂತೇಳಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ। ಇನ್ನು ನಾಳೆಯಿಂದ ಇದು ಲಿಂಕ್ನ ಓಪನ್ ಆಗುತ್ತೆ, ಲಿಂಕ್ನ ಓಪನ್ ಮಾಡಿ ಸೆಕೆಂಡ್ PUC ಯಾರ್ಯಾರು ಆಗಿದೆ ಅವರೆಲ್ಲರೂ ಮಿನಿಮಮ್ ಇದಕ್ಕೆ ಕ್ವಾಲಿಫಿಕೇಷನ್ ಸೆಕೆಂಡ್ PUC ಇರುತ್ತೆ, ಅದರ ಮೇಲ್ಪಟ್ಟಾಗಿ ಯಾವುದೇ ಕೋರ್ಸ್ ಇರ್ಬೋದು ಎಲ್ಲರೂ ಮಾಡ್ಕೋಬೋದು। ಇದನ್ನು ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಅವ್ರಿಗೆ ಏನಾದರೂ ಜಾಬ್ಸ್ಗೆ ಹೋದಾಗ ಅಥವಾ ಅವರು ಪ್ರೊಫೆಷನಲ್ಲಿ ಅವರು ಸ್ಕೂಲ್ಸಲ್ಲಿ ಕೆಲಸ ಮಾಡಿದಾಗ ಇದ್ರ ಕಲ್ತಿರ್ತಕ್ಕಂಥದ್ದು ಮಕ್ಕಳಿಗೆ ಹೇಳ್ಕೊಡ್ಬೋದು, ತುಂಬ ಉಪಯುಕ್ತವಾಗಿರುತ್ತದೆ। ಆಮೇಲೆ ಇದು 8,000 ಫೀಸ್ ಏನಿದೆ ಅದು ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅದಕ್ಕೆ ಹೋಗುತ್ತೆ, ಡೈರೆಕ್ಟಾಗಿ ಅಮೌಂಟ್ ಹೋಗುತ್ತೆ। 30 ಗಂಟೆಗಳ ಒಂದು ಕೋರ್ಸ್ ಇರುತ್ತೆ, ಆ ಕೋರ್ಸಲ್ಲಿ 14 ಮಾಡ್ಯೂಲ್ಸ್ ಮೇಲೆ ಆಗುತ್ತೆ, ದಿನಕ್ಕೆ 2 ಗಂಟೆ ಹಾಗೆ ಈ 30 ಗಂಟೆನ ಕವರ್ ಮಾಡಿ ಈ ಕೋರ್ಸ್ನ ಕಂಪ್ಲೀಟ್ ಮಾಡಿ ಸರ್ಟಿಫಿಕೇಟ್ನ ಅವ್ರಿಗೆ ಕೊಡಲಾಗುತ್ತೆ। ಒಳ್ಳೆ ಕಾರ್ಯಕ್ರಮನ ಕರ್ನಾಟಕದಲ್ಲಿ ಲಾಂಚ್ ಮಾಡಿದ್ದೀವಿ। ಈ ಒಂದು ಕಾರ್ಯಕ್ರಮನ ಒಂದು ಒಳ್ಳೆ ಹೆಸರು ಮತ್ತು ಒಂದು ಒಳ್ಳೆ ಪ್ಲೇಸ್ ಅಲ್ಲಿ ತಗೊಂಡೋಗ್ಬೇಕಂದ್ರೆ ತಮ್ಮೆಲ್ಲರ ಒಂದು ಸಹಕಾರ ನಮಗೆ ಅಸೋಸಿಯೇಷನ್ ಇದು ಪ್ರೈವೇಟ್ ಸ್ಕೂಲ್ಸ್ಗೆ ನಮ್ಮ ಎಲ್ಲ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಈ ಒಂದು ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದ್ದು 2 ಲಕ್ಷ ಶಾಲೆಗಳು ನಮ್ಮಲ್ಲಿ ನೋಂದಣಿಯಾಗಿರ್ತವೆ ರಾಷ್ಟ್ರೀಯ ಮಟ್ಟದಲ್ಲಿ। ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಸಹ 500ಕ್ಕಿಂತ ಹೆಚ್ಚು ಶಾಲೆಗಳು ನೋಂದಣಿಯಾಗಿದೆ। ಇವತ್ತು ಈ ಒಂದು ಸುದ್ದಿಗೋಷ್ಠಿ ಮಾಡ್ತಕ್ಕಂಥ ಉದ್ದೇಶ ಕೇಂದ್ರ ಸರ್ಕಾರದ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಉದ್ಯಮಶೀಲತೆ ಒಂದು ಸಂಸ್ಥೆ ಏನಿದೆ ಕೇಂದ್ರ ಸರ್ಕಾರದ್ದು, ಅದರ ವತಿಯಿಂದ ಶಿಕ್ಷಕರಿಗೆ ಈ ಬೇಸು ಎಜುಕೇಷನ್ ಚೆನ್ನಾಗಿ ಕೊಡಬೇಕಂತ ಹೇಳಿ ಎಲಿಮೆಂಟ್ರಿ ನಮ್ಮ ಪ್ರೀ ಪ್ರೈಮರಿ ಟೀಚರ್ಸ್ಗೆ ಇದುವರೆಗೂ ನಮ್ಮ ಭಾರತ ದೇಶದಲ್ಲಿ ಈ ಪ್ರೀ ಪ್ರೈಮರಿ ಅನ್ನೋದು ರೆಕಗ್ನೈಸ್ ಆಗಿರಲಿಲ್ಲ। NGOಗಳಿತ್ತು ನಡೆಸ್ತಾ ಇದ್ರು, ಬಟ್ ಸರ್ಕಾರದ NGOಗಳಿಗೆ ರೆಕಗ್ನೇಷನ್ ಕೊಡ್ತಿದ್ರು ಹೊರತು ರೆಕಗ್ನೈಸ್ ಆಗಿರಲಿಲ್ಲ। ಸೊ ನಮ್ಮ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ ನಮ್ಮ ಪ್ರೈವೇಟ್ ಸ್ಕೂಲ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ವೆಲ್ಫೇರ್ ಅಸೋಸಿಯೇಷನ್ ನ್ಯಾಷನಲ್ ಪ್ರೆಸಿಡೆಂಟ್ ಅಂತ ನಮ್ಮ ಶಬಾಯಿಲ್ ಅಹಮದ್ ಅವರು ನಮ್ಮ ಕೇಂದ್ರ ಸರ್ಕಾರದ ಸ್ಕಿಲ್ ಡೆವಲಪ್ಮೆಂಟ್ ಅಧಿಕಾರಿಗಳ ಜೊತೆ ಮಾತಾಡಿ ಇದನ್ನ ಅಸೋಸಿಯೇಟ್ ಮಾಡಿ ಒಳ್ಳೆ ಟ್ರೈನಿಂಗ್ನ ಕೊಡಬೇಕು ನಾವು ಶಿಕ್ಷಕರಿಗೆ ಅಂತೇಳಿ ಒಂದು ಕೋರ್ಸ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ।